ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೀನು ಹೋಗಿ ಎಲ್ಲಾನು ಸಿವು ಜೊತೆ ಹೇಳ್ಬಿಡು. ರತ್ನನ್ನ ಕೊಟ್ಟು ನಂಗೆ ಮದುವೆ ಮಾಡಬೇಡಿ ಅಂತ ಹೇಳ್ಬಿಡ್ಲಾ. ಬಾರ್ಲ ಗೋಡಂಬಿ, ಬಾ ಇವತ್ತು ಹೇಳ್ಬಾರ್ಲ. ಪರ್ಸೋ ಗೋಡಂಬಿ ಎಲ್ಲಿಗೋಯ್ತಿದ್ದೀರಾ? ಶಿವ, ನಿಂತವ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಲ್ಲ. ಹೇಳ. ರತ್ನನ್ ಮದ್ವೆ ಅಂತ ನೀನ್ ಸಾನೆ ಖುಷಿಯಾಗಿದ್ಯಾ, ಎಲ್ಲರೂ ಖುಷಿಯಾಗವ್ರೆ. ವಿಚಾರ ಇತ್ತು, ಅದನ್ನೇ ಹೇಳುಮ ಅಂತ ಬಂದೆ. ಅಷ್ಟರಲ್ಲಿ ನೀನು ಗೊರಕೆ ಜೊತೆ ಹೊಂಟ್ಬಿಟ್ಟೆ. ಅದೇನಂದ್ರೆ ಪರ್ಸು ಅಣ್ಣ, ಅದೆಲ್ಲ ಏನಿಲ್ಲಣ್ಣ. ಪರ್ಸು ರತ್ನವನಿಗೆ ಕೊಡೋಕೆ ಏನಾದ್ರು ಗಿಫ್ಟ್ ಇದ್ರೆ ಹೇಳು ಅಂತ ಕೇಳ್ತಿದ್ದ. ಪ್ರೀತಿನಲ್ಲೇ ಇಡೀ ಊರ್ನೇ ಮೀಡಿಸ್ದವ್ ನೀನು. ನಿಂತ ಮನೆ ಕೇಳೋಣ ಅಂತಂದೆ. ಅದಕ್ಕೆ ಸರಿ ಕೇಳೇ ಬಿಡೋಣ ಅಂತ ಕರ್ಕೊಂಡೇ ಬಂದ. ಅಗಳಗಳ ಮೀನ್ಗೆ ಬಲೆ ಬೀಸುಮ ಅನ್ಕೊಂಡ್ರೆ ಮೀನೇನಂತವ ಬಂದು ಬಲೆನೂ ಎತ್ಕೊಂಡು ಬಂದು ಜೊತೆಲಿರೋ ಮೀನು ಹಿಡಿಯಕ್ಕೆ ಸಹಾಯ ಮಾಡ್ತದೆ ಅನ್ಕೊಂಡಿರ್ಲಿಲ್ಲ. ಬಿದ್ದ ಗುಂಡಿಗೆ ಬಡ್ಡಿ ಐದ. ಪರ್ಸು ಇದ್ನಲ್ಲ ನಿಂತಾವ್ ಹೇಳದ್ನ. ರೇ, ಈ ಡಾಕ್ಟರ್ ಹಾಲನ್ನ ಹೇಳ್ತಾರೆ ಅಂದ್ರೆ ಇಲ್ಲಿ ನೋಡಿದ್ರೆ ಡಾಕ್ಟರ್ಗೆ ಹಾಲನ್ನ ಬೇಕಾಯ್ತದೆ ಅಂತ ನಂಗೆ ಗೊತ್ತಿರ್ಲಿಲ್ಲಪ್ಪ. ಏನಿರ್ಲಿ ಪರ್ಸು, ನೀನೇ ಇಷ್ಟು ಹೇಳ್ದಲ್ಲ, ಬೋ ಖುಷಿ ಇದ್ದಕ್ಕಲ್ಲ. ನಾನು ಅಣ್ಣನೂ ಬರ್ಬೇಕಾದ್ರೆ ಇದನ್ನೇ ಮಾತಾಡ್ಕೊಂಡ್ ಬರ್ತಿದ್ದೋ. ನಿಮ್ಮನ್ನ ಎಲ್ಲಾದ್ರೂ ಆಚೆ ಕಳ್ಸೋದ ಅಥವಾ ಸಿನಿಮಾ ಕಳ್ಸೋದ ಅಂತ ಮಾತಾಡ್ಕೊಂಡ್ ಬರ್ತಿದ್ವಿ. ಆಟೋದ್ಗೆ ನೀವು ಅದನ್ನೇ ಹೇಳ್ಬಿಟ್ರಿ. ಅಣ್ಣ, ಇವಾಗ ಏನಣ್ಣ ಮಾಡೋದು? ಈಗ ಸದ್ಯಕ್ಕೆ ಅರ್ಜೆಂಟ್ ಆಗಿ ಏನ್ ಮಾಡುಮ ಅಂದ್ರೆ ಈ ಪಿಕ್ಚರ್ನಾಗ ತೋರಿಸ್ತಾರಲ್ಲ ಹಂಗೆ ಪರ್ಪೋಸ್ ಮಾಡಿಸ್ಬಿಡಮ್ಮ. ಅಣ್ಣ, ನನಗೂ ಇದು ಸರಿ ಅನ್ಸ್ತಿದೆ. ಆಯ ಬಡತದೆ, ನಿಂಗ್ ಸರಿ ಅನ್ಸದಲ್ಲ. ನಮ್ ರತ್ನವ ಖುಷಿ ಆಗ್ಬಿಡ್ತಾಳೆ. ನನ್ ತಂಗಿ ಖುಷಿ ಆಯ್ತಾಳೆ ಅಂದ್ರೆ ಬೆಟ್ಟನೆ ಎತ್ಕೊಂಡ್ ಬಂದ್ಬಿಡಮ್ಮ. ಏನಂತೆ ಪರ್ಸೋ? ಶಿವ, ಅದಂಗಲ್ಲಕಲ್ಲ. ಪರ್ಸು, ನಾಚಿಕೆ ಪಟ್ಕೋಬೇಡ. ಪ್ರೀತಿ ಆಗೋ ಟೈಮ್ಗೆ ಇದೆಲ್ಲ ಸಹಜ ಕಣವ. ಅಣ್ಣನೇ ಹೇಳ್ತಿಲ್ವಾ ಎಲ್ಲ ಅವನೇ ನೋಡ್ಕೋತಾನೆ ಅಂತ. ನೀನ್ ಸುಮ್ಕಿರು. ಒಂದೇ ಬಲೆ ಎರಡು ತಲೆ ಸಿಗಾಕತ್ತು. ಸರಿ ಸರಿ, ಈಗ ಹೊಸಿ ಕೆಲ್ಸ ಐತೆ. ಗೋಡಂಬಿ, ನೀ ಅಂಗಡಿ ನೋಡ್ಕೊಳ್ಳ. ಪರ್ಸು ನಡಿ ಹೋಗಮ್ಮ ಅಂಗಡಿ ಕಡೆ. ಜೋಪಾನ ಬರ್ಲ ನೋಡ್ಕೊಳ್ಳ. ಹೇಗೋ ಪರ್ಶು ಒಳ್ಳೆಯವನಾದ್ನಲ್ಲ, ಅದೇ ಸಮಾಧಾನ. ದೇವರು ರತ್ನವನ್ನ ಚೆನ್ನಾಗಿಟ್ಟಿರ್ಲಿ. ಅವೋ ಅವೋ, ಅದ್ಯಾಕ್ಲ ಹಿಂಗ್ ಕೂಕೊಂಬತ್ತಿದ್ಯಾ? ನಾಯಿಗೆ ಅಟ್ಟಿಸ್ಕೊಂಬಂದ್ವಾ? ನಾಯಿ ಅಂತೆ ನಾಯಿ. ನಮ್ಮ ಮನೇಲಿ ಆನೆ ಜೊತೆ ಆನಾಕೊಂಡನು ಸೇರ್ಕೊಂಡೈತೆ. ನೀನೇನು ತಿಳ್ಕೊಳ್ಳೋದು ಬೇಜಾರೈತೆ. ಹೊಸಿ ಮುಂದಕ್ಕೆ ಬಾ. ಇನ್ನೂ ತಿಳ್ಕೊಳದ? ಅಮೇರಿಕದವ್ರ ಏನಾರ ಯುದ್ಧಕ್ಕೆ ನಿಂತು ಬಿಟ್ಟವ್ರ ಹೆಂಗೆ? ಅಮೇರಿಕಾದವ್ರಲ್ಲ ಕಣವ, ನಮ್ಮ ಮನೆಯವ್ರೆ ಯುದ್ಧಕ್ಕೆ ಇಳ್ದವ್ರೆ. ಆ ಕೆಲಸದೊಳ್ದು ಓವರ್ ಆಗೈತ್ ಕಣವ. ಆ ಕೆಲಸದೊಳಗೆ ಏನಾರ ಅಂದ್ರೆ ನಮ್ಮಪ್ಪ ಬಂದ್ ನನ್ಗೆ ಇಕ್ತಾನೆ. ಆ ರಶ್ಮಿಗೆ ಏನಾರ ಅಂದ್ರೆ ಈ ಕೆಲಸದೊಳಗೆ ಬಂದ್ ಬೈತಾಳೆ. ಬೇಜಾನಾಗೋಯ್ತು ಇವ್ರದೆಲ್ಲ. ಇದೇನ್ ಮನೇನಾ ಇಲ್ಲ ಈಸ್ಟ್ ಇಂಡಿಯಾ ಕಂಪ್ನಿನ? ನಮ್ಮವ್ರು ಹೆಂಗ್ ಆಡ್ತಿರಲ್ಲವ. ಆ ಕೆಲ್ಸದೊಳ್ ನಿಂಗ್ ಬೈದ್ಲಾ? ಏನಂತೆ? ಆ ರಶ್ಮಿ ಆ ಕೆಲಸದೊಳಗೆ ಮಗಳಿದ್ದಂಗಂತೆ. ಅವಳ ತಂಟೆಗೆ ಯಾವನೇ ಬಂದ್ರು ನೋಡಲ್ಲ, ಹಂಗೆ ಹಿಂಗೆ ಅಂತ ಬೈತಾಳೆ. ಶಾಂತಮ್ಮ ಹಂಗಂತ? ಅಲ್ಲ, ನಮ್ ಮನೆ ಅನ್ನನೇ ತಿಂದ್ಕೊಂಡು ಅವಳಿಗೆ ಅಷ್ಟೊಂದ್ ಚರ್ಬಿನ? ಸ್ವಲ್ಪ ಜಾಸ್ತಿನೇ ಐತೆ ಅವಳಿಗೂ ಬಿಡು. ಅದೆಲ್ಲ ಬಿಡವ, ಈಗ ಬಾ ಅದೇನು ಅಂತ ಕೇಳು. ಬೆಡಕಲ್ಲ, ಮೊದ್ಲೇ ಆ ಕೊಳ್ಳಿದೇವ ಒಳ್ಳೆ ಬುದ್ಧಿ ಕಲಿಯಿಂದೈತೆ. ಇನ್ ನಾನು ಅಲ್ಲಿಗೆ ಬಂದು ಬೈಕ್ ಬಂದಂಗೆ ಏನಾರು ಅಂದು ಅದ್ ಬಂದು ನನಗಿಕ್ಕಿ ಯವ್ವ ನನ್ನ ಕೈಲಿ ಆಗಕ್ಕಿಲ್ಲ. ಒಳ್ಳಿದೇವನ ಅವೋ ಮೊದ್ಲೇ ಜೀವನದಲ್ಲಿ ನೊಂದು ಬೆಂದು ಸೋತೋಗಿದ್ದೀನಿ. ನೀನು ಮೇಲಿನ ಮೇಲೆ ಇನ್ನೂ ನೋಯಿಸ್ಬೇಡ ನಂಗೆ. ಹಿಂಗೆ ಆದ್ರೆ ನಮ್ಮ ಹುಡುಗರು ಗೋಡೆ ಮೇಲೆ ಪೋಸ್ಟರ್ ಹಾಕಿ ಆ ಪೋಸ್ಟರ್ ಒಳಗಡೆ ಮರಳಿ ಬಾರದೂರಿಗೆ ನಿನ್ನ ಪಯಣ ಅಂತ ಬರ್ಸ್ಬಿಡ್ತಾರೆ. ಬಿಡ್ತು ಅನ್ಲ, ನೀನಂತೂ ಶಾನೆ ಎದ್ರಕಂತಿದ್ಯಾಕಲ್ಲ. ಅದೇನು ಅಂತ ನಂತವ್ ಹೇಳ್ಕೊಳ್ಳ. ಹೇಳ್ತೀನಿ, ಆದ್ರೆ ನೀನನ್ನ ಟುಯ್ಯ ಅನ್ಕೋಬಾರ್ದು. ಟುಯ್ಯ ಹಂಗಂದ್ರೆ ನನ್ನ ಮಗ ಗಂಡ್ಸಲ್ಲ, ಎದುರು ಪುಕ್ಲ ತಿಕ್ಲ ಅಂತ ಅನ್ಕೋಬಾರ್ದಂತ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಟುಯ್ಯ ಅಂದೆ. ನೀನ್ ನನ್ ಬಂಗಾರ, ನನ್ ಕಂದು, ನಂಗೆಲ್ಲ ನಾನು ಅನ್ಕಂತೀನ. ಅದೇನು ಹೇಳ? ಓ,
ಈ ಮೂಟೆ ಅವತ್ತು ಡೈವರ್ಸ್ ಕೊಡ್ತೀನಿ ಬಾ ಅನ್ಬಿಟ್ಟು ಲಾಯರ್ ಆಫೀಸ್ ಕರ್ಕೊಂಡೋದ್ಲ ಅಲ್ಲಿ ಏನ್ ಡೌ ಮಾಡಿದ್ಲು ಅಂದ್ರೆ ಕಣವ್ವ ಅವ್ವ ಲಬೋ ಲಬೋ ಅಂತ ಬಾಯ್ ಬಡ್ಕೊಂಡು ಜನಾನೆಲ್ಲ ಸೇರ್ಸ್ಬಿಟ್ಲು. ಇವನೇ ನನಗ್ ಬೇಕು, ನಾನು ಇವ್ನ್ ಬಿಟ್ಟೋಗಲ್ಲ ಅಂದ್ಬಿಟ್ಟು ಡ್ರಾಮಾನೇ ಮಾಡ್ಬಿಟ್ಲು. ಆಮೇಲೆ ಆ ಲಾಯರು ಬಂದ್ ನನ್ಗೆ ಇಕ್ಕದೊಂದ್ ಬಾಕಿ ಆ ರೇಂಜಿಗೆ ಡೌ ಮಾಡೋಳೆ. ಅಷ್ಟ್ ಮಾತ್ರ ಅಲ್ಲ ಕಣವ, ಅದ್ ಯಾವ್ದೋ ಡ್ರಮ್ ತಂದವಳೆ ಕಣವ, ಅವಳಿಗಿಂತನೂ ದೊಡ್ಡದಾಗೈತೆ. ಅದ್ ಎಲ್ಲಿ ಸಿಕ್ತೋ ಗೊತ್ತಿಲ್ಲ, ಮಾತೆತ್ರಿ ನೀ ಸಾಯಿಸ್ತೀನಿ, ನೀನ್ ಡ್ರಮ್ ಉಳಿಕಾಗ್ತೀನಿ ಅಂತ ಎದುರಿಸ್ತಾಳ ಕಣವ. ಅದನ್ನೆಲ್ಲ ಕೇಳಿಸ್ಕೊಂಡು ಈ ಕಡೆ ಬದುಕಕ್ಕೂ ಆಗದೆ ಸಾಯಕ್ಕೂ ಆಗದೆ ಪಿಂಕಿಗೆ ಪ್ರಿಯತಮ ಆಗದ ಅನ್ಕೊಂಡಿದ್ದೆ. ಮಾರಿಗುಡಿಲಿ ಪ್ರೇತಾತ್ಮ ತಿರ್ತಿದ್ದೀನಿ. ಪಾಪ ಪಿಂಕಿ ಬೇಜಾರ್ ಮಾಡ್ಕೊಬಿಟ್ಟವಳೆ, ಅದಕ್ಕೆ ನೀನ್ ಫೋನ್ ಮಾಡ್ರೆ ಅವಳು ಫೋನ್ ಎತ್ತುತ್ತಾ ಇಲ್ಲ. ಇಷ್ಟೆಲ್ಲ ಆಡ್ತಾಳು ಅವಳು. ಆ ರಶ್ಮಿಗೆ ನಮ್ಮನೆ ಅನ್ನ ಕೊಬ್ಬಿಸ್ತೈತೆ. ಅದೇನು ಅಂತ ನಾನೇ ವಿಚಾರಿಸ್ತೀನಿ, ನಡಿಲ್ಲ. ಹಾ ಬಾಬಾ. ಏನತ್ತೆ, ಏನೋ ಕೇಳಬೇಕು ಅಂತಿದ್ರಂತೆ. ನೋಡಿ, ಸೀನಾ ತಪ್ಪು ಮಾಡ್ತಾ ಇದ್ದಾನೆ, ಅವನ ಜೊತೆ ಸೇರ್ಕೊಂಡು ನೀವು ಅದೇ ತಪ್ಪು ಮಾಡ್ತಾ ಇದ್ದೀರಾ. ಹಿಂಗೆ ಮುಂದುವರೆದ್ರೆ ಅಮ್ಮ ಮಗ ಇಬ್ರಿಗೂ ಕೇಸೇ ಫಿಕ್ಸು. ಕೇಸು? ಜೈಲು ಅಂತ ಅವಳೆ. ಜೈಲ್ಗೆ ಹಾಕಿಸ್ತೀಯಾ? ಯವ್ವ, ನಿನ್ ತಮ್ಮಯ್ಯ ಅಂತೀನಿ. ಹೆಂಗೋ ಮುದ್ದೆ ಉಣ್ಕೊಂಡು ನಿದ್ದೆ ಮಾಡ್ಕೊಂಡಿದ್ದೀನಿ. ಈ ವಯಸ್ಸಾಗೆ ಕೇಸು ಪಾಸು. ಯವ್ವ, ನಿನ್ ಕೈ ಮುಗಿತೀನಿ, ಬಿಟ್ಬಿಡವ ನನ್ನ. ಏನೋ ಸೀನಾ ನನ್ನ ಮಗನೇ? ನಿನ್ ಮಗ ಅಲ್ಲ, ನನ್ನ ಮಗ. ಹೌದೌದು, ನಾನು ಮರ್ಯಾದೆ ಕೊಟ್ಟೆ ಮಾತಾಡೋಣ ಅಂತ ಅನ್ಕೊಂಡೆ. ಆದ್ರೆ ಇಂಥವ್ರು ತಮ್ಮ ತಪ್ಪನ್ನ ತಿದ್ಕೊಳ್ಳೋವರೆಗೂ ಮರ್ಯಾದೆ ಸಿಗಬಾರ್ದು. ಅದಕ್ಕೆ ಹಿಂಗ್ ಮಾತಾಡ್ತಾ ಇದ್ದೀನಿ. ಹಂಗಂತ ನನ್ನ ಹೋಗಲೇ ಬರಲೇ ಅಂತೆಲ್ಲ ಮಾತಾಡ್ಸ್ಬೇಡ. ಎದುರು ಮನೆಯೊಳ ಕಣ್ಣು ಕಿವಿ ಎರಡು ನಮ್ಮನೆ ಮ್ಯಾಗೆ ಇರ್ತೈತೆ. ಅಬ್ಬಬ್ಬಬ್ಬಬ್ಬಬ್ಬ, ಈ ಮಾನ ಮರ್ಯಾದೆಗೆಲ್ಲ ಭಯ ಪಡೋ ಜನದ ಮನೇಲಿ ಪ್ರೀತಿ ಮಾಡೋಣ ಅಂತ ಹೋದ್ರೆ ನನ್ನ ಕೈಲಿ ಯುದ್ಧ ಮಾಡಿಸ್ತಾ ಇದ್ದೀರಲ್ಲ, ಸ್ವಲ್ಪ ಆದ್ರೂ ಮನುಷ್ಯತ್ವ ಇಲ್ವಾ ನಿಮ್ಗೆ? ನನ್ನ ಗಂಡನ ಮಧ್ಯ ಯಾರೇ ಬಂದ್ರು ಇದೇ ಗತಿ. ಹುಷಾರ್. ಯವ್ವ, ಹತ್ತ ಕಡೆಗೆ ಹೋದ್ರೆ ಕೊಳ್ಳಿದ್ದೆವ್ವ, ಈ ಕಡೆಗೆ ಹೋದ್ರೆ ಕೋಲ್ಟು ಕೇಸು. ಯಾಕೋ ಗ್ರಾಚಾರನೇ ಸರಿ ಇಲ್ಲ. ಮತ್ತೆ ನೀವು ನಾಳೆ ಲಾಯರ್ ಅಣ್ಣ ಕರೆದಿದ್ದಾರೆ. ನಾಳೆ ಇದೇ ನಿಂಗೆ ಮಾರಿ ಹಬ್ಬ. ಬಾಬಾ, ನಾಳೆ ನಿನ್ನನ್ನು ಕರ್ಕೊಂಡೋಗಿ ನಾನು ಉಲ್ಟಾ ಹೊಡಿಲಿಲ್ಲ ಅಂದ್ರೆ ನನ್ನ ಹೆಸರು ಸೀಲಾ, ಸೀನಾನೇ ಅಲ್ಲ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣಯ್ಯ.